ಇನ್ನು ಚಿನ್ನಕಳ್ಳಿ ಪ್ರಕರಣದಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ನೋಡೋಣ. ಇದರಲ್ಲಿ ರಣ್ಯಾರಾವ್ ಪ್ರಕರಣ ತನಿಖೆ ನಡೆಸಿದಂತಹ ACS ಗೌರವ್ ಗುಪ್ತಾ ಸಮಿತಿ ಸರ್ಕಾರಕ್ಕೊಂದು ವರದಿಯನ್ನು ಸಲ್ಲಿಸಿದೆ. IAS ಮತ್ತು IPS ಮತ್ತು IFS ಪ್ರೋಟೋಕಾಲ್ ವಿಚಾರದಲ್ಲಿ ಹೊಸ ನಿಯಮ ಮಾಡುವಂತೆ ಶಿಫಾರಸನ್ನು ಮಾಡಿದೆ. ಅದರ ಪ್ರಕಾರ ಇನ್ನು ಮುಂದೆ ಬೇಕಾಬಿಟ್ಟಿಯಾಗಿ ಎಲ್ಲ ಕಡೆಗೆ ಸವಲತ್ತನ್ನು ಉಪಯೋಗಿಸುವ ಹಾಗಿಲ್ಲ. ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಸರ್ಕಾರ ಚರ್ಚೆ ಕೂಡ ಮಾಡುತ್ತೆ. ಇನ್ನು ಪ್ರೋಟೋಕಾಲ್ ದುರ್ಬಳಕೆ ಕುರಿತು ವಿಚಾರಣೆ ವೇಳೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನನಗೇನೂ ಗೊತ್ತಿಲ್ಲ ಅಂತಾನೆ ಹಿರಿಯ IPS ಅಧಿಕಾರಿ ರಾಮಚಂದ್ರ ರಾವ್ ಉತ್ತರ ನೀಡಿರೋದು ಬಹಿರಂಗವಾಗಿದೆ. ಈ ಬಗ್ಗೆಯೂ ಕೂಡ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆಯಲಿದೆ ಅಂತೆ. ಆದರೆ ಇದನ್ನು ನೋಡಿಲ್ಲ ಅಂತ ಪರಮೇಶ್ವರ್ ಅವರು ಜಾರಿಕೊಂಡಿದ್ದಾರೆ. ಗೌರವ್ ಗುಪ್ತಾ ಅವರು ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅನ್ನುವಂತಹ ಮಾಹಿತಿ ಇದೆ ಅನ್ನುವಂಥದ್ದನ್ನು ಕೇಳ್ತಾರೆ. ಸೊ ಅದಕ್ಕೆ ರಾಮಚಂದ್ರ ಅವರು ಇಲ್ಲ ನನಗೇನು ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ಎಲ್ಲದಕ್ಕೂ ಅವ್ರು ಉತ್ತರ ಕೊಟ್ಟಿದ್ದು ನನಗೇನು ಗೊತ್ತಿಲ್ಲ ಅಂತ. ನಿಮ್ಮ ಕಾರು ಏರ್ಪೋರ್ಟ್ಗೆ ಹೋಗಿದೆ, CCTV ಕೂಡ ಇದೆ ಅನ್ನೋದನ್ನು ಗೌರವ್ ಗುಪ್ತಾ ಅವರು ಕೇಳೋದು. ಅದಕ್ಕೆ ರಾಮಚಂದ್ರ ಅವ್ರು ಹೇಳೋದು ಐ ಡೋಂಟ್ ನೋ, ನನಗೇನು ಗೊತ್ತಿಲ್ಲ ಅಂತ ಅವರು. ಅದೇ ನನಗೇನು ಗೊತ್ತಿಲ್ಲ ಅಂತ ಕನ್ನಡದಲ್ಲೊಂದು, ಇಂಗ್ಲೀಷಲ್ಲೊಂದು. ನೀವು ಗನ್ಮ್ಯಾನ್ಗೆ ಸೂಚನೆ ಕೊಟ್ಟಿಲ್ವಾ ಅಂತ ಮತ್ತೆ ಗೌರವ್ ಗುಪ್ತಾ ಅವರು ಹೇಳ್ತಾರೆ. ಮತ್ತೆ ಅವ್ರು ಹೇಳೋವಂಥದ್ದು ಅದನ್ನೇ, ಐ ಡೋಂಟ್ ನೋ ಅಂಥೇಳಿ. ಎಲ್ಲ ಪ್ರಶ್ನೆಗಳಿಗೂ ಅವ್ರು ಹೇಳಿರೋದು ಒಂದೇ, ನಂಗೆ ಗೊತ್ತಿಲ್ಲ. ಪ್ರೋಟೋಕಾಲ್ ಹೆಡ್ ಕಾನ್ಸ್ಟೇಬಲ್ಗೆ ಕಾಲ್ ಮಾಡಿದ್ದೀರಾ ನೀವು? ಗೌರವ್ ಗುಪ್ತಾ ಅವ್ರು ಕೇಳ್ತಾರೆ. ಕಾಲ್ ಮಾಡಿದ್ದೀರಾ ಅಂದರೆ ಅದಕ್ಕೂ ಕೂಡ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದು ಹೆಂಗಾಗುತ್ತೆ? ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ ಗೊತ್ತಿತ್ತಾ? ಅದಕ್ಕೂ ಅವ್ರು ಹೇಳೋದು ಒಂದೇ, ನನಗೆ ಅದು ಗೊತ್ತಿರಲಿಲ್ಲ, ನಮ್ಮ ಕುಟುಂಬದಿಂದ ದೂರ ಇದ್ದಳು ಅಂತ ಅವ್ರು ಹೇಳಿದ್ದಾರೆ. ರಣ್ಯಾರಾವ್ ಕೇಸಲ್ಲಿ ಪ್ರೋಟೋಕಾಲ್ ಆಫೀಸರ್ಗಳ ವಿರುದ್ಧ ಅದು ವರದಿ ಕೊಟ್ಟಿದ್ದಾರಂತೆ, ಚೀಫ್ ಸೆಕ್ರೆಟರಿಗೆ ವರದಿ ಕೊಟ್ಟಿದ್ದಾರಂತೆ, ಅವರು ನಮಗೆ ಕಳಿಸ್ಕೊಡ್ತಾರೆ. ಸರಿ, ರಣ್ಯಾರಾವ್ ಕೇಸಲ್ಲಿ ಪ್ರೋಟೋಕಾಲ್ ಆಫೀಸರ್ಗಳ ವಿರುದ್ಧ ಅದು ವರದಿ ಕೊಟ್ಟಿದ್ದಾರಂತೆ, ಚೀಫ್ ಸೆಕ್ರೆಟರಿಗೆ ವರದಿ ಕೊಟ್ಟಿದ್ದಾರಂತೆ, ಅವರು ನಮಗೆ ಕಳಿಸ್ಕೊಡ್ತಾರೆ.